ಮತ್ತೆ ಒಕ್ಕರಿಸ್ತಾ ಇದೆಯಾ ಹೆಮ್ಮಾರಿ ಕೊರೋನಾ? ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಏರಿಕೆಯಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಟೆನ್ಷನ್. ಅಯ್ಯಪ್ಪ ಭಕ್ತರ ಮೇಲೆ ಆರೋಗ್ಯ ಇಲಾಖೆಯ ಹದ್ದಿನ ಕಣ್ಣು. ಕೇರಳದ ಶಬರಿಮಲೆಗೆ ಹೋಗಿದ್ದಾರೆ ಅಯ್ಯಪ್ಪ ಭಕ್ತರು. ಹಾಗಿದ್ರೆ ವರ್ಷಾಂತ್ಯಕ್ಕೆ ಮತ್ತೆ ಕೊರೋನಾ ಆತಂಕ ಹೆಚ್ಚಾಗುತ್ತೆ. ಕೇರಳದಿಂದ ಬರುವವರ ತಪಾಸಣೆಗೆ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಕೇರಳದಲ್ಲಿ ಕೊರೋನಾ ಅಬ್ಬರದಿಂದ ಕರುನಾಡಿನಲ್ಲಿ ಈಗ ಫುಲ್ ಅಲರ್ಟ್. ಮಂಗಳವಾರ ತಾಂತ್ರಿಕ ಸಲಹಾ ಸಮಿತಿಯ ಜೊತೆ ಆರೋಗ್ಯ ಸಚಿವರಿಂದ ಸಭೆ. ಆರಂಭದಲ್ಲೇ ಕೊರೋನಾ ಕಂಟ್ರೋಲ್ಗೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ತಾಂತ್ರಿಕ ಸಲಹಾ ಸಮಿತಿಯ ಜೊತೆ ಆರೋಗ್ಯ ಸಚಿವರ ಸಭೆ. ಎಕ್ಸ್ಪರ್ಟ್ ಸಲಹೆಯ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಹೆಜ್ಜೆ ಇಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಮಮತಾ, ಈಗ ಕೊರೋನಾದ ಆತಂಕ ಶುರುವಾಗಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ನೆರೆ ರಾಜ್ಯ ಕೇರಳದಲ್ಲಿ ಆತಂಕ ಇರೋದ್ರಿಂದ ಸಹಜವಾಗಿ ನಮ್ಮಲ್ಲೂ ಕೂಡ ಆತಂಕ ಮನೆ ಮಾಡುತ್ತೆ. ಈಗ ಏನು ಕ್ರಮಕ್ಕೆ ಸರ್ಕಾರ ಮುಂದಾಗ್ತಾ ಇದೆ? ಸದ್ಯದ ಸ್ಟೇಟಸ್ ಏನು ಅಂತ? ಪ್ರತಿಮಾ, ಹೌದು, ನೆರೆ ರಾಜ್ಯ ಕೇರಳದಲ್ಲಿ ಈಗಾಗಲೇ ಕೋವಿಡ್ ಮಹಾಮಾರಿ ಉಲ್ಬಣ ಆಗಿರುವಂತದ್ದು. ಅದರ ಜೊತೆಗೆ ಈಗ ಕರ್ನಾಟಕದಲ್ಲೂ ಕೂಡ ಇದರ ಭೀತಿ ಶುರುವಾಗಿರುವಂತದ್ದು. ಈಗಾಗಲೇ ಕೋವಿಡ್ ಎಲ್ಲವೂ ಕೂಡ ಮುಗೀತು ಅನ್ನುವಂತಹ ಜನರು ನಿಟ್ಟುಸಿರು ಬಿಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಜನ ಭಯಭೀತರಾಗಿದ್ದಾರೆ. ಮತ್ತೆ ಜಾಸ್ತಿ ಆಗ್ತಾ ಇರುವಂತದ್ದು ಈಗ ಕೋವಿಡ್. ಹಾಗಾಗಿ ಈಗ ಕರ್ನಾಟಕದಲ್ಲಿ ಅದರಲ್ಲೂ ಅಂದ್ರೆ ಮುಖ್ಯವಾಗಿ ಈಗ ಶಬರಿಮಲೆಗೆ ಹೋಗುವಂತಹ ಸಮಯ ಇದು. ಹಾಗಾಗಿ ಕೇರಳದಲ್ಲಿ ಕೋವಿಡ್ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಕೇರಳದಲ್ಲಿ ಶಬರಿಮಲೆಗೆ ಹೋಗ್ತಾ ಇರುವಂತಹ ಜನರಲ್ಲೂ ಕೂಡ ಅಂದ್ರೆ ಈ ಭಾಗದಿಂದ ಹೋಗುವಂತಹ ಜನರಲ್ಲೂ ಕೂಡ ಕೋವಿಡ್ ಒಕ್ಕರಿಸಬಹುದು. ಹಾಗಾಗಿ ಅಲ್ಲಿಂದ ಶಬರಿಮಲೆಯಿಂದ ಬರುವಂತಹ ಜನರನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅವರನ್ನ ಟೆಸ್ಟ್ ಒಳಪಡಿಸಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಏನು ನಾಳೆ ಅಂದ್ರೆ ಸೋಮವಾರ ಒಂದು ತಾಂತ್ರಿಕ ಸಲಹಾ ಸಮಿತಿಯ ಒಂದು ಸಭೆ ಕೂಡ ನಡೆಯಲಿದೆ. ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿದೆ. ಸಭೆ ಬಳಿಕ ನಾಡಿದ್ದು ಮಂಗಳವಾರ ಏನು ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇನ್ನೊಂದು ಸಭೆ ನಡೆಯುತ್ತೆ. ಅಂದ್ರೆ ಹೊಸ ವರ್ಷ ಬರ್ತಾ ಇದೆ, ಜೊತೆಗೆ ಏನು ಕ್ರಿಸ್ಮಸ್ ಕೂಡ ಹತ್ರ ಆಗ್ತಾ ಇದೆ. ಹಾಗಾಗಿ ಜನನಿಬಿಡ ಪ್ರದೇಶದಲ್ಲಿ ಕೋವಿಡ್ ಅಂದ್ರೆ ಒಬ್ರಿಗೆ ಬಂದ್ರೆ ಮತ್ತೆ ಅದು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಅಂತಹ ಜಾಗದಲ್ಲಿ ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಮತ್ತೆ ಈಗಾಗಲೇ ನಾವು ನೋಡಿದ್ವಿ ಕೇರಳದಲ್ಲಿ JN.1 ಅನ್ನುವಂತಹ ಏನು ಈ ರೂಪಾಂತರ ತಳಿ ತುಂಬಾ ಫಾಸ್ಟ್ ಆಗಿ ಹರಡ್ತಾ ಇದೆ. ಈಗಾಗಲೇ ಒಮಿಕ್ರಾನ್ ಇರ್ಬೋದು, ಇದು ಕೂಡ ತುಂಬಾ ಫಾಸ್ಟ್ ಆಗಿ ಹರಡ್ತಾ ಇತ್ತು. ಹಾಗೇನೆ ಈ ವೈರಸ್ ಕೂಡ ಅಂದ್ರೆ ಈ ರೂಪಾಂತರಿ ತಳಿ ಕೂಡ ತುಂಬಾ ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ ಅಂದ್ರೆ ಮಮತಾ, ಕೇರಳದಲ್ಲಿ ಈಗ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಶಬರಿಮಲೆಗೆ ಹೋಗಿರ್ತಾರ ಅಯ್ಯಪ್ಪ ಭಕ್ತರು, ಅವರು ವಾಪಸ್ ಬರುವಾಗ ಅವರ ತಪಾಸಣೆ ಆಗ್ಲೇಬೇಕು ಅನ್ನುವಂತಹ ಕ್ರಮಕ್ಕೆ ಏನಾದ್ರು ಮುಂದಾಗ್ತಾರಾ? ಅಲ್ಲಿ ಅಂತದೊಂದು ಸೂಚನೆಗಳು ಬರ್ತಿದ್ಯಾ ಹೇಗೆ ಅಂತ? ಖಂಡಿತವಾಗಿ ಪ್ರತಿಮಾ, ಅದೇ ನಿಟ್ಟಿನಲ್ಲಿ ಈಗ ಏನು ಸಭೆ ಕೂಡ ಕರೆದಿರುವಂತದ್ದು. ಯಾಕಂತಂದ್ರೆ ಈಗ ಶಬರಿಮಲೆಗೆ ಹೋಗುವಂತಹ ಸಮಯ ಜಾಸ್ತಿ, ಅಯ್ಯಪ್ಪ ಭಕ್ತರು ಬರುವಂತಹ ಸಂದರ್ಭದಲ್ಲಿ ಕೋವಿಡ್ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಎಲ್ಲೆಲ್ಲಿ ಟೆಸ್ಟಿಂಗ್ ಗಳನ್ನ ಜಾಸ್ತಿ ಮಾಡಬೇಕು ಅಂದ್ರೆ ಕೇರಳ ಗಡಿ ಭಾಗದಲ್ಲಿ ಇರಬಹುದು, ಹಾಗೇನೆ ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಂತಹ ಜಾಗದಲ್ಲಿ ಕೋವಿಡ್ ಟೆಸ್ಟಿಂಗ್ ಪ್ರಮಾಣ ಜಾಸ್ತಿ ಆಗ್ಬೇಕು, ಮತ್ತೆ ಮಾಸ್ಕ್ ಗಳನ್ನ ಕಡ್ಡಾಯಗೊಳಿಸಬೇಕು. ಇವೆಲ್ಲದರ ಬಗ್ಗೆಯೂ ಕೂಡ ಈಗ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಹಾಗಾಗಿ ನಾಳೆ ನಡೆಯುವ ಸಭೆ ಮತ್ತೆ ನಾಡಿದ್ದು 2 ದಿನ ನಡೆಯುವಂತಹ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿಕೊಳ್ಳಲಾಗುತ್ತೆ. ಪ್ರತಿಮಾ, ಧನ್ಯವಾದ ಮಮತಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.